கவிதை கொட்டுது, அதை எழுத நினைக்கையில் வார்த்தை ಮುಟ್ಟುದು. ಮೌನ ಕೂಡ ಅರ್ಥವಾಗುತ್ತೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಅಪಾರ್ಥವಾಗುತ್ತದೆ. ಸೊ ಗುಡ್ ಮಾರ್ನಿಂಗ್, ಇದು ಸಂಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ಟೈಮ್ ಬಂದು 7:15. ಸಹನಾ ಇನ್ನು ಮಲಗಿದ್ದಾಳೆ. ನಾ ಹಾಗೆ ಎದ್ದು ವಾಕಿಗೆ ಬಂದೆ. ಎಷ್ಟು ಕಾಮ್ ಆ್ಯಂಡ್ ಪೀಸ್ ಆಗಿದೆ ಗೊತ್ತಾ. ಇದು ತುಂಬ ಅಪರೂಪ. ನಾವು ವಾಸವಾಗಿರೋ ಕಡೆ ಬರೀ ಟ್ರಾಫಿಕ್ ಜಾಮ್, ಹಾರನ್ ಸೌಂಡ್, ಬರೀ ಬಿಲ್ಡಿಂಗ್ಸೇ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದರೆ ಎಷ್ಟೊತ್ತಿಗೆದ್ರೂ ಬರೀ ಅದೇ ಸಿಗೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಷ್ಟು ಗ್ರೀನರಿ, ಪಕ್ಷಿ ಸೌಂಡು ಸಖತ್ತಾಗಿದೆ. ಸೊ ಸಹನ ಎದ್ದೇಳೋವರೆಗೂ ನಾವು ವಾಕಿಗೆ ಬಂದೆ. ಸಖತ್ ತಲೆ ನೋಯ್ತಾ ಇದೆ. ಸೊ ಕಾಫಿ ರೆಡಿ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ರೆಡಿ ಇದ್ದರೆ ಸಹನನ್ನು ಎಬ್ಸಿ ಕರ್ಕೊಂಡು ಬರ್ತೀನಿ. ಸೊ ರಾತ್ರಿ ನಿಮಗೆ ನಾವು ಬಂದಿದ್ದ ಲೇಟ್ ಆಯ್ತು ಆ್ಯಕ್ಚುಲಿ. ಕತ್ಲೇಲಿ ಅಷ್ಟು ಕರೆಕ್ಟಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಸೊ ಆದಷ್ಟು ಇವತ್ತು ನಾವಿಲ್ಲಿ ಏನೇನು ಮಾಡ್ತೀವಿ, ಸೊ ಈ ರೆಸಾರ್ಟ್ ಹೇಗಿದೆ ಅಂತ ನಮಗೆ ತೋರಿಸ್ತೀವಿ. ಕಾಫಿ ರೆಡಿ ಆಗೋಕ್ಕೆ ಇನ್ನು 1/2 hour ಆಗುತ್ತೆ. ಸೊ ನಾವು ಸ್ಟೇ ಆಗಿರೋದು ರೂಮಲ್ಲಿ. ಇಲ್ಲಿ ಟೆನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಕಡೆ ನೋಡಿದ್ರೆ ನೈಟಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸಿರಲ್ಲ. ಈಗ ತೋರಿಸ್ತಾ ಇದ್ದೀನಿ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ದೊಡ್ಡ ಓಪನ್ ಸ್ಪೇಸ್ ಇದೆ. ಅಲ್ಲೂ ಸಹ ಟೆಂಟ್ಸ್ ಹಾಕಿದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ನೆಲ್ಲಿಕಾಯಿ ನೋಡಿದೆ. ಅದಕ್ಕೆ ಉಪ್ಪು ಖಾರ ಬೆಲ್ಲ ಹಾಕಿ ಜಜ್ಜಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ಆಲ್ರೆಡಿ ಅರ್ಲಿ ಮಾರ್ನಿಂಗ್. ಸೊ ನಾನೀಗ ರೂಮ್ಗೆ ಹೋಗ್ತಾ ಇದ್ದೀನಿ. ಈಗ ಸಹನ ಎದ್ದಿದ್ದಾಳ ಇಲ್ವಾ ನೋಡಿಕೊಂಡು, ಎದ್ದಿದ್ರೆ ಅವಳ ಜೊತೆ ಸಿಗ್ತೀನಿ, ಇಲ್ಲ ಅಂದರೆ ಎಪ್ಸಿ ಅವಳ ಜೊತೆಗೆ ಸಿಗ್ತೀನಿ. ನೋಡಿ ಇಲ್ಲಿ ಪ್ಲೇ ಏರಿಯಾ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಬಂದು ನಾವು ಒಂದು ಸ್ವಲ್ಪ ಶಟಲ್ ಆಡಿ ಜಿಪ್ ಲೈನ್ ಆಡ್ತೀವಿ. ಯಾರೂ ಇಲ್ಲ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿ ಇವಾಗ ನಾವು ಪೂಲ್ಗೆ ಗಗನ ಅವರು ಹೋಗ್ತಿದ್ದಾರೆ. ಹಾಯ್ ಗಗನ. ಬೆಸ್ಟ್ ಟೈಮ್ ಯಾರೂ ಇಲ್ಲ. ಸೊ ಎಲ್ಲರೂ ಬರೋಕ್ಕೆ ಮುಂಚೆ ಲೇಡೀಸ್ ಗ್ಯಾಂಗ್ ಇಲ್ಲಿ ತುಂಬ ಇದೆ, ಬಂದರೆ ನಮಗೆ ಸ್ಪೇಸೇ ಇರಲ್ಲ. ಸೊ ಇವಾಗ ಗಗನ ಪೂಲ್ಗೆ ಇಳ್ದಿದ್ದಾಳೆ. ಬಟ್ ಬಿಸಿಲಿದೆ, ಟ್ಯಾನ್ ಆಗ್ತೀವಿ ಒಂದು ಸ್ವಲ್ಪ ಅಲ್ವಾ ಗಗನ ಅವರೇ? ಹಾಯ್ ಗಗನ. ಸೊ ಇವಾಗ ನಾನು ಪೂಲ್ಗೆ ಇಳಿತೀನಿ. ಸೊ ಸ್ವಿಮ್ಮಿಂಗ್ ಪೂಲಿಂದ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಜಿಪ್ ಲೈನ್ ಹತ್ರ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಸೊ ಜಿಪ್ ಲೈನ್ ಆಡೋಕೆ ಇವಾಗ ಗಗನ ಹೋಗ್ತಾ ಇದ್ದಾಳೆ. ಸೊ
ಸೊ ಇವಾಗ ಟಾಪ್ ಹೋಗ್ಬೇಕು. ಗಗನ, ಹೌ ಯು ಫೀಲಿಂಗ್? ಭಯ ಏನು ಪಡಬೇಡ, ನನಗೂ ಭಯ ಇದೆ. ನಾನು ಇನ್ನೂ ಭಯ ಪಡ್ತೀನಿ ಆಮೇಲೆ. ಸೊ ಎಷ್ಟು ಹತ್ತಿದ್ರು ಮುಗಿತಿಲ್ಲ ಇದು. ಸೊ ಇನ್ನೂ ಇದೆಯಾ? ಓಕೆ ಓಕೆ, ಹುಷಾರು. ಇನ್ನೂ ಅಲ್ಲ ಹತ್ಬೇಕು ನಾವು. ಗಗನ, ಹೌ ಎಕ್ಸೈಟೆಡ್ ಆರ್ ಯು? ಸಿ ಅವಳು ಇವಾಗ ಈ ಎಂಡಿಂದ ಆ ಎಂಡಿಗೆ ಹೋಗ್ಬೇಕು. ಸೊ ಗಗನ, ಏನೂ ಆಗಲ್ಲ, ಬಿ ಕೂಲ್. ಓಕೆ, ಗೋ ಗೋ ಗೋ. 1 2 3 ಸ್ಟಾರ್ಟ್. ಓ ಹೇ, ಆಯ್ ಗಗನ. ಅವಳು ಭಯ ಪಡ್ಕೊಂಡಿದ್ಲು ತುಂಬ, ಬಟ್ ಗುಡ್, ಅಟ್ಲೀಸ್ಟ್ ಶಿ ಇಸ್ ಟ್ರೈಂಗ್. ರೀಚ್ ಆದ್ಲು ಅನ್ಸುತ್ತೆ. ಹಾಂ, ಇವಾಗ ಅಲ್ಲಿ ರೀಚ್ ಆದ್ಲು ಫೈನಲಿ. ಇವಾಗ ನಾನು ಹೋಗ್ತೀನಿ. ಇವಾಗ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ನನಗೆ ಹೆಂಗಾಗುತ್ತೆ ಅಂತ. ಬನ್ನಿ ನೋಡೋಣ. ನೋಡ್ಬೋದು ಜಿಪ್ ಲೈನ್ ಇಲ್ಲಿಂದ ಹಿಡ್ದು ಅದು ಅಲ್ಲಿವರೆಗೂ ಇದೆ, ಎಂಡ್ವರೆಗೂ. ಸೊ ಗೊತ್ತಿಲ್ಲ ನಾನು ಹೆಂಗೆ ಹೋಗ್ತೀನಂತ. ನಂಗೆ ಮೊದಲೇ ಹೈಟ್ ನೋಡಿದ್ರೆ ಭಯ. ಸೊ ಗಗನಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಅವಳು ಬರಲಿ. ಸೊ ಜಿಪ್ ಲೈನೆಲ್ಲ ಆಟ ಆಡಿಕೊಂಡು ಈಗ ಬಂದ್ವಿ. ಊಟ ಮಾಡಬೇಕು ಇವಾಗ. ಹೋಗೋಣ ಕಿಚನ್ ಸೈಡು, ಊಟ ಮಾಡೋಣ. ಜಿಪ್ ಲೈನ್ ಅಪ್ಪ ಫುಲ್ ಭಯ ಆಗೋಯ್ತು. ಬನ್ನಿ ಇವಾಗ ಕಿಚನ್ ಸೈಡ್ ಹೋಗಿ ಊಟ ಮಾಡಿ. ಕಿಚನ್ ರೆಡಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಇಲ್ಲ ಅಂತಂದರೆ ರೂಮ್ಗೆ ತಂದು ಕೊಡೋಕ್ಕೆ ಅಷ್ಟೇ. ಇವಾಗ ಊಟ ಮಾಡಲಿಕ್ಕೆ ಬಂದ್ವಿ ಕಿಚನ್ಗೆ. ಸೊ ಎಲ್ಲ ಫ್ಯಾಮಿಲಿ ಎಲ್ಲನೂ ಇದೆ. ಸೊ ಗಗನ ಅವರು, ಏನು ಅನ್ನಿಸ್ತಿದೆ ಗಗನ? ಸನ್ಸೆಟ್ ಆಗ್ತಾ ಇದೆ ಅಲ್ಲಿ. ಬಾ ರೂಮ್ಗೋಣ. ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ, ನೋಡೋಕ್ಕೆ ಒಂದು ನಯನ ಮನೋಹರವಾದ ದೃಶ್ಯ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಸೊ ನಾವಿಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಗೇಮ್ಸ್ ಎಲ್ಲನೂ ಇದೆ. ಸೊ ಎಸ್, ಹಾಯ್. ಏನು ನಿಮ್ಮ ಹೆಸರು? ಸಾರಿ, Aditi Chanari. Oh, where are you from? Oi, bye bye. Yeah. ಇಲ್ಲಿ ನೋಡ್ಬೋದು. ಇವಾಗ ಎಳ್ನೀರು ಕುಡಿಯೋಣ, ಫ್ರೆಶ್ ಎಳ್ನೀರು. ಊಟ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಇದೆ ಚೆಕ್ಔಟಿಗೆ. ಸೊ ಬ್ಯಾಡ್ಮಿಂಟನ್ ಆಡೋಣ ಅಂತ ಅಂದ್ಕೊಂಡ್ವಿ. ಎಂಜಾಯ್ ಮಾಡಿದ್ವಿ, ಬಟ್ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಏನು ಅನ್ನಿಸ್ತಿದೆ ಗಗನ? ನಂಗೆ ಫುಲ್ ಖುಷಿ ಆಯಿತು, ಬಟ್ ರಿಲ್ಯಾಕ್ಸ್ ಆಯಿತು. ಸಖತ್ ಗೇಮ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ನಾಳೆಯಿಂದ ಕೆಲಸಕ್ಕೂ ಮತ್ತೆ ಅದೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬಟ್ ರಿಲ್ಯಾಕ್ಸಿಂಗ್ ಆಗಿತ್ತು.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಸ್ ಏನೇನು ಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್. ಸೊ ಇವಾಗ ಗಗ್ಗನ ಲಾಕ್ ಮಾಡ್ತಾ ಇದ್ದಾಳೆ. ಸೊ ಅವ್ರಿಗೆ ಕೀ ನಾವಲ್ಲಿ ಸಬ್ಮಿಟ್ ಮಾಡಿ ನಾವು ಹೊರಡೋಣ. ಸೊ ಬೇಜಾರಾಗ್ತದೆ. ಸೊ Don't forget to like, share, comment and subscribe. Bye bye.